ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಸ್ವೀಟ್ ಪೊಂಗಲ್ ಅಥವಾ ಬೆಲ್ಲದನ್ನ ಅಂತ ಹೇಳ್ಬೋದು. ಅದನ್ನು ಮಾಡೋದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಹೆಸರುಬೇಳೆ ತೊಗೊಂಡಿದ್ದೀನಿ. 4ರಿಂದ 5 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಏಲಕ್ಕಿ 1ರಿಂದ 2, ಒಂದು ಉಂಡೆ ಬೆಲ್ಲ, ತೆಂಗಿನ ತುರಿ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿದ ಮೇಲೆ ಈ ಉಂಡೆ ಬೆಲ್ಲನ ತೆಗೆದು ಅದಕ್ಕೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಬಿಟ್ಬಿಟ್ರೆ ಅದು ನೀಟಾಗಿ ಕರ್ಗೋಗತ್ತೆ. ನಾವು ಚಚ್ಚಬೇಕು ಅನ್ನೋ ತಾಪತ್ರೆನೇ ಇರೋದಿಲ್ಲ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಹೆಸರು ಬೇಳೆನ ಹಾಕಿ ಲೈಟಾಗಿ ಹುರ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಇದೇ ಪ್ಯಾನಿಗೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಅನ್ನೋ ಥರ ಮಾಡೋದೇನು ಬೇಡ, ಅಕ್ಕಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಈ ಥರ ಮಾಡೋದನ್ನು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದಂಥ ರೆಸಿಪಿ. ಆಗಿನ ಕಾಲದಲ್ಲೆಲ್ಲ ಕುಕ್ಕರ್ ಇರ್ತಾ ಇರಲಿಲ್ಲ. ಸೊ ನಾನು ಫಸ್ಟ್ ಪೊಂಗಲ್ ಮಾಡಿದಾಗ ನಮ್ಮ ಅಜ್ಜಿನ ಕೇಳಿ ಅವ್ರ ಹತ್ರ ಕಲ್ತ್ಕೊಂಡಿದ್ದು, ಅವ್ರು ಹೇಳ್ಕೊಟ್ಟಿದ್ದು ರೆಸಿಪಿ ಇದು. ಬಟ್ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ಈಗ ಅಕ್ಕಿ ಹೆಸರುಬೇಳೆ ಚೆನ್ನಾಗಿ 3-4 ಸಲ ತೊಳೆದಿಟ್ಕೊಂಡಿದ್ದೆ. ಈಗ ನೀರು ಕುದೀತಾ ಇದೆ. ಈಗ ಅದಕ್ಕೆ ಹಾಕಿ ಕಲಿಸ್ಕೊಂಡು ಒಂದು ತಟ್ಟೆ ಮುಚ್ಚಿಡ್ತಿದ್ದೀನಿ. ತಟ್ಟೆ ಮುಚ್ಚಿಟ್ಟ ಮೇಲೆ ಅದು ಉಕ್ಕು ಬರುತ್ತೆ. ಸ್ವಲ್ಪ ತಟ್ಟೆನ ತೆಗೆದು 3/4 ಭಾಗ ಮಾತ್ರ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಅನ್ನ ಆಗಿ ತುಂಬಾ ಮೆತ್ತಗಾಗೋ ಥರ ಬೆಂದೋಗುತ್ತೆ. ಈಗ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಈಗ ಬೆಲ್ಲದಲ್ಲಿ ಯಾವಾಗಲೂ ಮಣ್ಣು, ಕಲ್ಲು, ಧೂಳು ಅನ್ನೋದಿರುತ್ತೆ. ಅದನ್ನು ಫಿಲ್ಟ್ರ್ ಮಾಡೇ ಯೂಸ್ ಮಾಡಬೇಕು. ಸೊ ಈಗ ನಾನು ಆಲ್ರೆಡಿ ಬೆಲ್ಲ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಅದು ಏನಾಗಿದೆ ಅಂತ ನೋಡ್ತಿದ್ದೀನಿ. ಈಗ ನೋಡಿದ್ರೆ ಬೆಲ್ಲ ಸ್ವಲ್ಪ ಇನ್ನೂ ಇದೆ ಕರಗಲಿಕ್ಕೆ. ಈಗ ಆಲ್ಮೋಸ್ಟ್ ಇನ್ನೊಂದು 2 ನಿಮಿಷ ಬಿಟ್ಟರೆ ಅದು ಫುಲ್ಲಾಗಿ ಕರಗಿಬಿಡತ್ತೆ. ಈಗ ಅದನ್ನು ಫಿಲ್ಟ್ರ್ ಮಾಡಿ ತೊಗೋತಿದ್ದೀನಿ. ಇನ್ನು ಒಂದು ಪಾತ್ರೆಯಲ್ಲಿ ಹೆಸರು ಬೇಳೆ, ಅನ್ನ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಹಸಿ ತೆಂಗಿನ ತುರಿ ಹಾಕೋತಾ ಇದ್ದೀನಿ. ಒಣಗಿದ ಕೊಬ್ಬರಿ ತುರಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನೀವು ಹಸಿ ತೆಂಗಿನ ತುರಿ ಹಾಕಿನೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿರೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಇದ್ದರೂ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗಿನ ಕಾಲದಲ್ಲಿ ಏನೇ ಮಾಡಿದ್ರು ಅದೊಂಥರ ವಿಶೇಷವಾಗಿ ಟೇಸ್ಟ್ ಇರ್ತಿತ್ತು. ಯಾಕಂದರೆ ಅದು ಮಡಿಕೆಯಲ್ಲಿ ಮಾಡ್ತಿದ್ರು. ಈಗ ನಾವು ಪಾತ್ರೆಗಳಲ್ಲಿ ಮಾಡ್ತಿದ್ದೀವಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಬೆಲ್ಲ ಹಾಕ್ತಿದ್ದೀನಿ. ಇದರಲ್ಲಿ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಬೋದು. ನಾವು ಮಾಡಿಟ್ಕೊಂಡಿರೋ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿರೋ ನೀರನ್ನ ನಾವು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ನಾನು ಕರೆಕ್ಟಾಗಿ ಬೇಕಾಗಿರೋ ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ. ಈಗ ನನಗೆ ಅದು ಕರೆಕ್ಟಾಗಿ ಸಾಕಾಗತ್ತೆ. ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಹಾಕಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಏಕೆಂದರೆ ಆಮೇಲೆ ಆರಿದ ಮೇಲೆ ಅದು ತುಂಬಾ ಗಟ್ಟಿಯಾಗತ್ತೆ. ಈಗ ಮತ್ತೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಅಜ್ಜಿ ಇದನ್ನು ಮಾಡ್ತಾ ಇರಲಿಲ್ಲ, ಎಲ್ಲ ಆಗಾಗೆ ಹಾಕಿಬಿಡೋರು. ಆಗಾಗೆ ಹಾಕಿ ತುಪ್ಪನೂ ಹಾಗೆ ಹಾಕಿಬಿಡೋರು. ಆದರೆ ಇಲ್ಲಿ ನಾನು ಈಗಿನ ಟ್ರೆಂಡ್ ಪ್ರಕಾರ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ದ್ರಾಕ್ಷಿನ ಮೊದಲಿಗೆ ಹಾಕ್ಕೋಬಾರ್ದು. ದ್ರಾಕ್ಷಿ ಬೇಗ ಬೆಂದು ಬೇಗ ಕಪ್ಪಗಾಗ್ಬಿಡತ್ತೆ. ಗೋಡಂಬಿ, ಬಾದಾಮಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೋಬೇಕು. ಈಗ ಇಲ್ಲಿ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ದ್ರಾಕ್ಷಿ ಹಾಕ್ಕೋತೀನಿ.
ದ್ರಾಕ್ಷಿ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋತೀನಿ. ದ್ರಾಕ್ಷಿ ಹಾಕಿದ ತಕ್ಷಣವೇ ಬೇಗನೆ ಬೆಂದೋಗುತ್ತೆ ದ್ರಾಕ್ಷಿ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಹೆಸರು ಬೇಳೆ ಅನ್ನ ಬೇಯಿಸ್ಕೊಂಡು ರೆಡಿ ಇಟ್ಟಿರೋಂಥ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಕಲಿಸ್ಕೊತೀನಿ. ಇವತ್ತು ಈ ರೆಸಿಪಿನ ನಾನು ದೇವರ ನೈವೇದ್ಯಕ್ಕೆ ಅಂತ ಮಾಡಿದ್ದು. ಈಗ ನೋಡ್ಬೋದು ಚೆನ್ನಾಗಿ ಇದನ್ನು ಕಲಿಸ್ಕೊತಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದಕ್ಕೆ ಮುಂಚೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡೆ. ತುಪ್ಪ ಬೇಕು ಅಂದರೆ ನೀವು ಈಗಲೂ ಹಾಕ್ಕೋಬೋದು. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಇನ್ನೂ ಯಾರೆಲ್ಲ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ, ಒಂದು ಸಲ ಈ ಡಿಫ್ರೆಂಟ್ ಟೇಸ್ಟ್ನ ಟ್ರೈ ಮಾಡಿ, ಲೈಕ್ ಮಾಡಿ.